ಗುರು ನಿಜವಾಗ್ಲೂ ನನಗೆ ಹತ್ತಕ್ಕಾಗುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ತಲೆ ಗಿರ್ ಅಂತೈತೆ. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಯಾಕೆ ಇಷ್ಟ ಎತ್ತರಕ್ಕೋ ಕುತ್ಕೊಂಡ ಅಂತ. ಕಾಲಕ್ರಮೇಣ ಗುಡ್ಡ ಕಾಡು ಎಲ್ಲ ಬೆಳೀತಾ ಬೆಳೀತಾ ಆಶ್ರಮ ಎಲ್ಲ ಮುಚ್ಚೋಗಿತ್ತಂತೆ. ಸ್ವಾಮಿ ಕನ್ಸಲ್ ಬಂದು ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ದರ್ಶನ ಮಾಡ್ಬೋದು ಅಂತ ಸ್ವಾಮಿ ಕನ್ಸಲ್ ಬಂದ್ರಂತೆ. ಎಂತ ಅದ್ಭುತವಾದ ಕ್ಷೇತ್ರನ ನಾವು ಪಡ್ಕೊಂಡಿದೀವಿ ಗುರು. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ಅವರು ನಮಸ್ಕಾರ ಕರ್ನಾಟಕ. ನಾನಿವತ್ತು ಹೊರಟಿದ್ದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ಅಮರಗಿರಿ ಮಾಲೇಕಲ್ಲು ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ. ಈಗ ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಅರಸೀಕೆರೆ ಮಾಲೇಕಲ್ಲು ತಿರುಪತಿ ಬೆಟ್ಟನ ಹತ್ತೋ ಭಾಗ್ಯ ಇವತ್ತು ಬಂದಿದೆ. ಕೂಡಿ ಬನ್ನಿ ಹತ್ತೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ಓಹೋ, ಹತ್ರದಿಂದ ನೋಡಕ್ಕೆ ಇಷ್ಟು ಕಾಣೋದು, ಏನನ್ನ 4 ಹೆಜ್ಜೆ ಇಟ್ಟರೆ ಸಿಗ್ಬೋದು ಅನ್ಸೋದು. ಇಲ್ಲಿ ಬಂದು ನೋಡಿದ್ರೆ ನೋಡಿಲ್ಲಿ ನಿಮಗೂ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತೈತೆ, ಯಾಕೆಂದ್ರೆ ಸ್ವಲ್ಪ 0.5 ಸಿಗಾಕಿದ್ದೀನಿ. ಪಾದರಕ್ಷೆಗಳನ್ನ ಬೆಟ್ಟದ ತನಕ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನೋಡಿ, ಈ ಥರ ಎಲ್ಲ ಕೇಸರಿ ಎಲ್ಲ ಬಣ್ಣ ಬಳ್ದು ಎಲ್ಲ ಈ ಥರ ಮಾಡಿದ್ದಾರೆ. ಇದ್ರ ಒಳಗಾಶಿ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋದು ಯಾಕೋ ಬೇಡ ಅಂತ ಅನ್ನಿಸ್ತೈತೆ. ಹಂಗಾಗಿ ಚಪ್ಪಲಿನ ಇಲ್ಲಿ ಬಿಟ್ಟಿದ್ದೀನಿ ಈ ಕಡೆಗೆ. ಈಗ ನಮ್ಮ ಪಯಣ ಶುರು ಆಗುತ್ತೆ. ಈಗ ಬೆಟ್ಟದ ಮೇಲೆ ಯಾವ ಥರ ಇರುತ್ತೆ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೇ ಬಿಡೋಣ ಬನ್ನಿ. ಬೆಟ್ಟನ ಹತ್ಲಿಕ್ಕೂ ಮುಂಚೆ ನಮ್ಮ ಸನಾತನ ಧರ್ಮದ ಸಂಕೇತವಾದಂತಹ ಕೇಸರಿ ದ್ವಾರ ಬಾಗಿಲು ನಮ್ಮನ್ನ ಸ್ವಾಗತ ಮಾಡುತ್ತೆ. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಯಾರು ಇಲ್ವಲ್ಲ ಜೊತೆಗೆ, ಒಬ್ಬನೇ ಹೋಗ್ಬೇಕಲ್ಲ ಅನ್ನೋದೊಂದು ಫೀಲು. ಅದು ಬಿಟ್ಟರೆ ಒಬ್ಬನೇ ಹೋಗ್ತಿದ್ದೀನಲ್ಲ ಅನ್ನೋ ಖುಷಿ. ಬನ್ನಿ ವಾಣ. ವೆಂಕಟೇಶ ಗೋವಿಂದ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಹೋಗೋಕ್ಕೆ ಇಳಿಯೋಕ್ಕೆಲ್ಲ ಸಖತ್ತಾಗೈತೆ. ನಮ್ಮ ಅರಸೀಕೆರೆ ಮಾಲೇಕಲ್ ತಿರುಪತಿ ಬೆಟ್ಟನ ಹತ್ಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ನಾಗರ ಎಡೆ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಇದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ನಾವ್ ಹಿಂಗ್ ಬರ್ಬೇಕಾದ್ರೆ ನಮಗೆ ಕಾಣುತ್ತೆ, ತುಂಬಾ ದೊಡ್ಡದಾಗೈತೆ ನಾಗರ ಎಡೆ ಮಾತ್ರ. ಅಪ್ಪ, ಬೆಟ್ಟನೂ ಅಷ್ಟೇ ದೊಡ್ಡದಾಗೈತೆ. ಈಗ ಹತ್ಬೇಕು. ಪುರಾಣ ಪುರುಷ ಗೋವಿಂದ ಗೋವಿಂದ ಹರಿ ಗೋವಿಂದ ಮಾಲೇಕಲ್ಲು ಒಡೆಯ ಗೋವಿಂದ. ಈ ತರ ಎಲ್ಲಾ ನಾಮಾಂಕಿತಗಳನ್ನು ಬೆಟ್ಟ ಹತ್ಬೇಕಾದ್ರೆ ಒಂದೊಂದನ್ನೇ ನಾಮಫಲಕದಲ್ಲಿ ಬರ್ದಾಕಿದ್ದಾರೆ. ನಿಜವಾಗ್ಲೂ ಒಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ. ವಿಶೇಷವಾಗಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಹಾಸನ್ ಸಾಂಗ್ ಶೂಟಿಂಗಿಗೆ ಅಂತ ಮಾಡಿಸಿದ ಟೀ ಶರ್ಟ್ನ ಇವತ್ತು ಹಾಕೊಂಬಂದಿದ್ದೀನಿ ಬೆಟ್ಟ ಹತ್ಲಿಕ್ಕೆ. ಯಾಕೆ ಅಂದ್ರೆ ಈ ಬೆಟ್ಟ ನಮ್ಮ ಹಾಸನದ ಹೆಮ್ಮೆ ಅಲ್ವಾ ಗುರು. ಸುಸ್ತಾಗ್ತಿತ್ತಲ್ಲ ಅಷ್ಟೊಂದು, ಕುದುರೋಣ ಮುಂಚಣ. ಯಪ್ಪ ಗುರು, ಸಖತ್ ಸುಸ್ತಾಗ್ತೈತೆ. ಇನ್ನು ಕಾಲು ಭಾಗನೂ ಹೊತ್ತಿಲ್ಲ, ತಿಂಡಿ ತಿಂದಿಲ್ಲ, ನೀರು ಕುಡ್ದಿಲ್ಲ, ಬೆಳಗ್ಗೆ ಎದ್ದನೇ ಬಂದ್ಬಿಟ್ಟಿನಿ. ಸಖತ್ ಸುಸ್ತಾಗ್ತೈತೆ. ಇಲ್ಲಿ ಇತಿಹಾಸ ಪುರಾಣ ಎಲ್ಲ ತಿಳ್ಕೊಳ್ಳೋಣ ಇವತ್ತು ಬಿಡೋದು ಬೇಡ, ಏನಾರ ಮಾಡಿ ತಿಳ್ಕೋಬೇಕು. ಬೆಟ್ಟದ ಮೇಲೆ ಯಾರೂ ಇರಲ್ವಂತೆ, ನೋಡೋಣ ಹೆಂಗಾಗುತ್ತೆ ಹಂಗೆ. ಬೆಟ್ಟದ ಮೇಲೆ ಯಾರೂ ಸಿಗಲಿಲ್ಲ ಅಂದರೆ ಕೆಳಗಿದೆಯಲ್ಲ ದೇವಸ್ಥಾನ, ಅಲ್ಲಿಗೆ ಹೋಗಿ ತಿಳ್ಕೊಳ್ಳೋಣ. ಸುಸ್ತಾಗುತ್ತೆ ಮರೆಯ, ಅದರಲ್ಲೂ ಮಾತಾಡ್ಕೊಂಡು ಹತ್ತೋದು ಭಯಂಕರ ಸುಸ್ತು. ಯಪ್ಪ, ಎದೆ ಡವ 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 ಅಂತೈತೆ. ತುಂಬ ಜನ ಹೇಳೋರು ಮಾಲೇಕಲ್ ತಿರುಪತಿ ಹತ್ತೋದು ಸ್ವಲ್ಪ ಕಷ್ಟ, ತುಂಬ ಕಡಿದಾಗೈತೆ ಬೆಟ್ಟ ಅಂತವ. ಹತ್ತದಲ್ಲಿ ಏನು ಅಂದ್ಕೊಂಡಿದ್ದೆ, ಪಿಕ್ಚರ್ ಬಿಡ್ತಾಯಿತ್ತು ಇಲ್ಲಿ ಬಂದಮೇಲೆ. ಯಪ್ಪ, ಎಲ್ಲೂ ಕುತ್ಕೋಬಾರ್ದು ಅಂತ ಬಂದಿದ್ದೆ, ಅಲ್ಲೇ 2-3 ತಾವು ಕುತ್ಕೊಂಡಿದ್ದೀನಿ. ಸಖತ್ ಸುಸ್ತು ಮರೆಯ, ಭಯಂಕರ ಸುಸ್ತಾಗುತ್ತೆ. ದಯಮಾಡಿ ಯಾರು ಒಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ, ಒಂದು 4-5 ಜನ ಜೊತೆಗೆ ಹಾಕೊಂಬನ್ನಿ. ಒಬ್ಬರೇ ಬಂದರೆ ಕಷ್ಟ ಸ್ವಲ್ಪ ಹತ್ತೋದು. ಮತ್ತು ನೀರು ತಗೊಂಬರ್ಬೇಕು, ನೀರನ್ನೂ ತಗೊಂಬಂದಿಲ್ಲ ನಾನು. ಭಯಂಕರ ಸುಸ್ತಾಗ್ತೈತೆ ಮಾತ್ರ. ಗುರು ನಿಜವಾಗ್ಲೂ ನನಗೆ ಹತ್ತಕ್ಕಾಗುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ತಲೆ ಗಿರ್ ಅಂತೈತೆ. ಸಖತ್ತು ಸುಸ್ತಾಗ್ತೈತೆ. ಸ್ವಲ್ಪ ಕಷ್ಟನೇ ಈ ಬೆಟ್ಟ ಹತ್ತೋದು ಮಾತ್ರ. ನಿಜವಾಗ್ಲೂ ಇಲ್ಲಿಗೆ ಬರಬೇಕು ಅಂದಾಗ ಇದ್ದಿದ್ದು ಜೋಶು, ಖುಷಿ, ಸಂತೋಷ ಜಾಸ್ತಿ ಇತ್ತು. ಆದರೆ ಇಲ್ಲಿ ಹೊತ್ತಾಗ್ತಾ ಇಲ್ಲ, ಸಖತ್ ಸುಸ್ತಾಗ್ತೈತೆ. ನಮ್ಮ ತಿಮ್ಮಪ್ಪ ಯಾಕೆ ಇಷ್ಟು ಎತ್ತರಕ್ಕೋ ಕುತ್ಕೊಂಡ ಅಂತ ಯೋಚನೆ ಮಾಡೋದಕ್ಕೆ ಒಂದು ಕತೆ ಐತೆ ಗುರು. ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಕುಬೇರನ ಹತ್ರ ಏನೋ ಸಾಲ ಮಾಡಿಬಿಟ್ಟು ದುಡ್ಡನ್ನ ಇಸ್ಕೊಂಡು ಬಂದು ಈ ಥರ ಇಷ್ಟು ಎತ್ತರದ ಬೆಟ್ಟದ ಮೇಲೆ ಕೂತಿದ್ದಂತೆ. ಯಾಕೆಂದರೆ ಕುಬೇರ ತುಂಬ ದಪ್ಪ ಇರ್ತಾರೆ, ಅವ್ರಿಗೆ ಬೆಟ್ಟ ಹತ್ತಕ್ಕಾಗಲ್ಲ ಅಂತವ.
ಅದು ಕಟ್ಟುಕತೆನೇ ಆಗಿರ್ಬೋದು, ಸತ್ಯನೇ ಆಗಿರ್ಬೋದು, ಎಲ್ಲ ಒಂದು ಕಡೆ ನಿಜ ಅನ್ಸುತ್ತಲ್ವ, ಅದೆಲ್ಲ ನಡೆದೈತೆ ಅನ್ಸುತ್ತಲ್ವ. ಇನ್ನೇನು ಹತ್ರಕ್ಕೆ ಬಂದಾಗ ಕಾಣಿಸಿರೋ ನೋಡ್ರಿ ಬಾಸ್, ಬಾ ಶಕ್ತಿಯ ಪ್ರತಿರೂಪ ಇಲ್ಲೇ ಇದ್ದಾರೆ ತಂದೆ. ಇಲ್ಲಿಗೆ 1100 ಮೆಟ್ಲಿಕೆಗಳು. ಅಂತೂ ಸುಧಾರಿಸ್ಕೊಂಡು ಕುತ್ಕೊಂಡು ಕೊನೆಗೂ ನಾನು ಬೆಟ್ಟದ ಮ್ಯಾಕ್ ಬಂದೇ ಬಿಟ್ಟೆ. ಸುಮಾರು 1250 ಮೆಟ್ಲುಗಳನ್ನ ಏರಿ ಬಂದ್ಮೇಲೆ ಕೊನೆಗೆ ಸಿಕ್ಕಿದ್ದೆ ತಿರುಪತಿ ತಿಮ್ಮಪ್ಪನ ಬೆಟ್ಟದ ಮೇಲಿನ ದೇವಸ್ಥಾನ. ಬೆಟ್ಟ ಅಂದ್ರೆ ತುಂಬಾ ಕಡ್ದಾಗಿತ್ತು, ಹಂಗಾಗಿ ಸುಸ್ತಾಗ್ತಿತ್ತು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ನೆಲ ಸಮ ಇದ್ದಿದ್ರಿಂದ ಅಷ್ಟು ಸುಸ್ತು ಅಂತ ಅನ್ನಿಸ್ಲಿಲ್ಲ. ನನ್ ತಲೆಗೆ ಇಲ್ಲಿಗೆ ಬಂದಾಗ ಒಂದ್ ಪ್ರಶ್ನೆ ಬಂತು, ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರಿತಾ ಇದೆಯಲ್ಲ, ಆಗಿನ ಕಾಲದ ಟೆಕ್ನಾಲಜಿನೇ ಒಳ್ಳೇದಾ ಈಗಿನ ಕಾಲದ ಟೆಕ್ನಾಲಜಿನೇ ಒಳ್ಳೇದಾ ಅಂತ. ಈ ಟೆಕ್ನಾಲಜಿ ಆಗಿನ ಕಾಲದಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಜನ ಅಂತೂ ತುಂಬಾ ಕಷ್ಟಪಡೋರು. ಹಾಗೆ ಅವ್ರು ಮಾಡ್ತಿದ್ದಂತ ಪ್ರತಿಯೊಂದು ಕೆಲ್ಸಕ್ಕೂ ಸಹ ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶ ಇರೋದು. ಈ ಮಾತನ್ನ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ, ಇಷ್ಟು ದೊಡ್ಡ ಬೃಹತ್ತಾಕಾರವಾದಂತಹ ದೇವಾಲಯನ ಇಷ್ಟು ಎತ್ತರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಅಂದ್ರೆ, ಆಗಿನ ಕಾಲಕ್ಕೆ ಆಗಿನ ಕಾಲದ ಜನ ಮುಂದುವರೆದಿದ್ರೋ ಇಲ್ವೋ ನೀವೇ ಯೋಚನೆ ಮಾಡಿ. ಸುಮಾರು 850ರಿಂದ 900 ವರ್ಷದ ಹಳೆಯ ದೇವಸ್ಥಾನ ಇದಾಗಿದೆ. ಹಾಗೆ ದೇವಸ್ಥಾನದ ಎಡಬದಿಗೆ ಬಂದ್ರೆ ನಿಮ್ಗೆ ಸ್ವರ್ಗ ಅನ್ನೋದು ಇಲ್ಲೇ ಕಾಣುತ್ತೆ ನೋಡಿ. ಪ್ರಪಂಚ ಇಷ್ಟು ಆಗಿನ ಕಾಲದಲ್ಲಿ ಮುಂದುವರಿದೇ ಇದ್ರೂ ಸಹ ಜನಗಳು ಸುಮಾರು 106 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದ್ರೆ ಈಗ ಇಲ್ದೇ ಇರೋ ರೋಗ ರುಜುನುಗಳೆಲ್ಲ ಬಂದು 100 ವರ್ಷ ಅಂದ್ರೆ 50 ವರ್ಷ ಆಗಿದೆ, 50 ವರ್ಷ ಅಂದ್ರೆ 25 ವರ್ಷ ಆಗಿದೆ. ಇದು ಸತ್ಯ ಅಂತ ಯೋಚನೆ ಮಾಡಿದಾಗ ನನಗ್ ಗೊತ್ತಾಗಿದ್ದೆ ನಂದು ಅರ್ಧ ಆಯಸ್ಸಲ್ಲೇ ಮುಗಿತಾ ಬಂದೈತೆ ಅಂತ. ಇರ ಆಯಸ್ಸು ಮುಗಿಯೋದ್ರೊಳಗೆ ಇಂಥ ಕ್ಷೇತ್ರಗಳಿಗೆ ಹಾಗೂ ಇಂಥ ಜಾಗಗಳಿಗೆ ಬಂದು ಕಣ್ತುಂಬ್ಕೊಳ್ಳೋಣ ಬನ್ನಿ. ನೀವು ನೋಡಿ ಯಾವ ತರ ಇದೆ ಇಲ್ಲಿನ ನೇಚರ್ ಅನ್ನೋದನ್ನ. ಅಂತೂ ಇಂತೂ ಇವತ್ತು ಒಟ್ಟಿನಲ್ಲಿ ನಮ್ಮ ಅರಸೀಕೆರೆ ಅಮರಗಿರಿ ಮಾಲೇಕಲ್ಲು ತಿರುಪತಿ ಬೆಟ್ಟನ ಹತ್ತಿದೆ ಗುರು. ಹತ್ತಿ ಸುತ್ತ ಎಲ್ಲ ನೋಡ್ಕೊಂಬಂದೆ. ದೇವಸ್ಥಾನ ಒಳಗೆ ಬೀಗ ತೆಗ್ದಿರ್ಲಿಲ್ಲ, ಶನಿವಾರ ಮಾತ್ರ ತೆಗಿತಾರಂತೆ. ಹಂಗಾಗಿ ಒಳಗೆ ಹೋಗೋಕ್ಕಾಗಲಿಲ್ಲ ಅನ್ನೋದು ಬಿಟ್ಟರೆ ಸಂಪೂರ್ಣ ತೃಪ್ತಿ ಇದೆ ಇವತ್ತು. ನಾವು ರೋಡಲ್ಲಿ ಓಡಾಡಬೇಕಾದ್ರೆ ನಮಗೆ 3 ನಾಮ ಕಾಣಿಸ್ತಾ ಹೋಗುತ್ತಾ ಬೆಟ್ಟದ ಮೇಲೆ, ಮಾಲೇಕಲ್ ತಿರುಪತಿ ಬೆಟ್ಟದ ಮೇಲೆ. ಆ ನಾಮ ಇಲ್ಲಿ ಹತ್ರದಲ್ಲಿ ಬಂದಾಗ ಎಷ್ಟು ದೊಡ್ಡದಾಗಿ ಕಾಣುತ್ತೆ ನೀವೇ ನೋಡಿ. ಬೆಟ್ಟ ಇಳಿಬೇಕಾದ್ರೆ ತೀರಾ ಏನು ಸುಸ್ತು ಅಂತ ಅನ್ಸಲ್ಲ, ಆದರೆ ಏನು ಅಂದರೆ ಮುಗ್ರಿಸ್ದಂಗೆ ಆಗುತ್ತೆ. ಅದೊಂದು ಸ್ವಲ್ಪ ಹುಷಾರಾಗಿ ಬರಬೇಕು. ಏನೇ ನಾವು ಸ್ಪೀಡಾಗಿ ಇಳಿಬೋದು ಅನ್ನೋ ಥರ ಬಂದ್ರೂ ಮಾರಿದ್ರೆ ಹೊಡ್ಕೊಂಡು ಹೋಗ್ಬಿಡ್ತೀವಿ. ದಯಮಾಡಿ ನಿಧಾನಕ್ಕೆ ಇಳಿಬೇಕಾದ್ರೂ. ಬೆಟ್ಟನ ಇಳಿದು ಬರ್ಬೇಕಾದ್ರೆ ನೋಡಿ ನಮಗೆ ಕಣ್ಣಿಗೆ ಬಿದ್ದಿದ್ದು ಇವ್ರೆ. ಒಬ್ರೇ ಇರೋದು ಅಂತ ನೋಡ್ತೀನಿ, ಓ ಬಂಧು ಬಳಗ ಎಲ್ಲ ಜೊತೆಗೆ ಇದಾರೆ. ಇವುಗಳನ್ನ ನಾವು ಎದುರಿಸಿ ಮುಂದಕ್ಕೆ ಹೋಗ್ತೀವಿ ಅಂದ್ರೆ ಅದು ಸುಳ್ಳಿನ ಮಾತು. ಬೇರೆ ಯಾವ್ದಾದ್ರು ಪ್ರಾಣಿಗಳು ಎದುರಿಗೆ ಬಂದಾಗ ಗದ್ರಿಸಿದ್ರೆ ಹಿಂದಕ್ಕೆ ಹೋಗ್ತವೆ. ಅದೇ ನೀವು ಇವ್ರನ್ನ ಗದ್ರಿಸ್ ನೋಡ್ರಿ ಮತ್ತೆ ನಿಮ್ಮನ್ನೇ ಗದ್ರಿಸ್ತವೆ. ಅವು ಶಕ್ತಿಯ ಪ್ರತಿರೂಪ ಆಂಜನೇಯ, ಆಂಜನೇಯನ ಪ್ರತಿರೂಪನೇ ಇವು. ಇವ್ರ ಹತ್ರ ಏನಿದ್ರು ಗದ್ರಿಸಿ ಮುಂದಕ್ಕೆ ಹೋಗಕ್ಕಾಗಲ್ಲ, ಶರಣಾದ್ರೆ ಮಾತ್ರ ನಮಗೆ ಮುಂದಿನ ದಾರಿ ಕಾಣುತ್ತೆ. ಅಂತೂ ಇಂತೂ ಬೆಟ್ಟನ ಹತ್ತಿ ಮತ್ತೆ ಕೆಳಗಿಳದ್ ಬಂದೆ ಗುರು. ನಾವು ಕೆಳಗಿಳಿದ್ ಬಂದಾಗ ನಮ್ಗೆ ಕಾಣುತ್ತೆ ಶ್ರೀ ವರಹ ಆಂಜನೇಯ ಸ್ವಾಮಿ ಸನ್ನಿಧಿ. ಇದು ಬೆಟ್ಟ ಹತ್ಲಿಕ್ಕೂ ಮುಂಚೆ ನಮಗೆ ಸಿಗುತ್ತೆ. ಬೆಟ್ಟ ಹತ್ತೋದು ಇಳಿಯೋದು, ಬೆಟ್ಟದ ಮೇಲಿನ ದೇವಸ್ಥಾನ ಎಲ್ಲ ಯಾವ ತರ ಇತ್ತು ಅಂತ ನೋಡ್ಕೊಂಬಂದ್ವಿ. ಬೆಟ್ಟದ ಕೆಳಗಿರೋ ದೇವಸ್ಥಾನ ನೋಡ್ಕೊಂಡ್ ಬರೋಣ ಬನ್ನಿ. ತುಂಬಾ ವಿಶಾಲವಾದಂತಹ ಜಾಗದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಯಾರೆಲ್ಲ ಅರಸೀಕೆರೆಗೆ ಬರ್ತೀರಾ, ಇನ್ನು ಅರಸೀಕೆರೆಲ್ಲೇ ಇದ್ದು ಯಾರೆಲ್ಲ ಈ ಸನ್ನಿಧಿಗೆ ಬಂದಿಲ್ಲ, ಒಂದ್ಸಲ ಬಂದ್ ಹೋಗಿ ಗುರು. ಎಷ್ಟ್ ಚೆನ್ನಾಗಿದೆ ನೋಡುವಂತ್ರಿ. ಮಾತಲ್ಲೆಲ್ಲ ವರ್ಣಿಸ್ಲಿಕ್ಕೆ ಆಗಲ್ಲ ಈ ದೇವಸ್ಥಾನ, ಅದ್ಭುತ. ಇಲ್ಲಿ ನೋಡಿ ದೇವಸ್ಥಾನದ ಸುತ್ತ ಯಾವ ತರ ಇದೆ. ಶ್ರೀ ಮಾಲೇಕಲ್ಲು ತಿರುಪತಿ ತಿಮ್ಮಪ್ಪನ ಒತ್ತು ಮೆರೆಸ್ತಕ್ಕಂತ ಪಾಲಿಕೆಗಳು. ಇಲ್ಲಿ ತನಕ ನಾನು ಬೆಟ್ಟ ಹತ್ತಿದ್ದು ಇಳಿದಿದ್ದು, ಇಲ್ಲಿ ನನಗ್ ಗೊತ್ತಿರೋದು ಹೇಳಿರೋದು ಎಲ್ಲಾದ್ನೂ ಕೇಳಿದ್ರಿ. ಈಗ ಮೇನ್ ಆಗಿ ಇಲ್ಲಿ ಇರ್ತಕ್ಕಂತ ಸತ್ಯವಾದಂತಹ ಇತಿಹಾಸನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಮಾಲೇಕಲ್ಲು ತಿರುಪತಿ ಅಂತ ಈ ಪ್ರಾಂತದ ಹೆಸರು. ಸುಮಾರು 850ರಿಂದ 900 ವರ್ಷದ ದೇವಸ್ಥಾನ ಇದು. ಇದಕ್ಕಿಂತ ಮುಂಚೆ ತಿಮ್ಮಪ್ಪ ನಾಯಕ ಅಂತ ಪಾಳ್ಯಗಾರರು ಆಳ್ತಾ ಇದ್ದಿದ್ದ ಪ್ರಾಂತ್ಯ. ಅದಕ್ಕಿಂತ ಮುಂಚೆ ವಸಿಷ್ಠ ಮಹರ್ಷಿಗಳು ಇಲ್ಲಿ ಆಶ್ರಮ ಕಟ್ಕೊಂಡಿದ್ರಂತೆ. ಅವರು ದೇವ್ರನ್ನೆಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆಗೆ ಅಂತ ದೇವರು ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರು ತಪಸ್ಸಿದ್ಧಿ ಆಯ್ತು, ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರು. ಕಾಲಕ್ರಮೇಣ ಗುಡ್ಡ ಕಾಡು ಎಲ್ಲ ಬೆಳೀತಾ ಆಶ್ರಮ ಎಲ್ಲ ಮುಚ್ಚೋಗಿತ್ತಂತೆ. ತಿಮ್ಮಪ್ಪ ನಾಯಕ ಅಂತ ಚಿತ್ರೋದ್ ಪಾಳ್ಯಗಾರ ಅವ್ರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಪ್ರತಿ ಮನೆ ದೇವರಾಗಿರೋದು ವೆಂಕಟೇಶ್ವರ. ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಹೋಗ್ತಾ ಇದ್ರಂತೆ. 1-2-3 ವರ್ಷ ಹೋಗೋಕ್ಕಾಗಲಿಲ್ಲ. ಅದೇ ಉದ್ದೇಶದಲ್ಲಿ ನನಗೆ ಯಾಕೋ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅನ್ಬೇಕಾದ್ರೆ ಸ್ವಾಮಿ ಕನ್ಸಲ್ ಬಂದು ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ದರ್ಶನ ಮಾಡ್ಬೋದು ಅಂತ ಸ್ವಾಮಿ ಕನ್ಸಲ್ ಬಂದ್ರಂತೆ. ಬೆಳಗ್ಗೆ ಎದ್ದು ಎಲ್ಲ ಕಡೆ ಹುಡುಕಿದ್ರು, ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅವ್ರ ಮಂತ್ರಿಗಳನ್ನೆಲ್ಲ ಕರೆಸಿ ಕೇಳಿದ್ರಂತೆ, ಹಿಂಗೆ ಸ್ವಪ್ನದಲ್ಲಿ ಸ್ವಾಮಿ ಕನ್ಸಲ್ ಬಂದಿದ್ರು, ನನಗೆ ಹಿಂಗೆ ನಾನು ಇಲ್ಲೇ ಇದ್ದೀನಿ ಅಂತ ನನ್ನ ದರ್ಶನ ಮಾಡ್ಕ ಅಂತ ಹೇಳಿದ್ರು ಅಂತ. ಬೆಳಗ್ಗೆ ಎದ್ದು ಗುಡ್ಡ ಎಲ್ಲ ಹುಡುಕಿದ್ರೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ವಂತೆ. ಆಮೇಲೆ ಮಂತ್ರಿಗಳೆಲ್ಲ ಹೇಳಿದ್ರಂತೆ, ಸ್ವಾಮಿ ಇಲ್ಲ, ನೀವು ಇನ್ನೊಂದ್ಸತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲಿದೆಯಾ ಅಂತ ಗೊತ್ತಾದ್ರೆ ನಾನು ದೇವಸ್ಥಾನ ಕಟ್ಟಿ ಪೂಜೆಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾಗ ಸ್ವಾಮಿ ಮತ್ತೆ ಕನ್ಸಲ್ ಬಂದು, ನಾನು ತುಳಸಿ ಮಾಲೆ ಮಣಿ ಬಿಟ್ಕೊಂಡು ಹೋಗಿರ್ತೀನಿ, ಕೊನೆಯ ಮಣಿ ಎಲ್ಲಿ ಸಿಗುತ್ತೋ ಅದು ಶೋಧನೆ ಮಾಡೋ ನಾನು ಸಿಗ್ತೀನಿ ಅಂತ ಸ್ವಾಮಿ ಕನ್ಸಲ್ ಬಂದ್ರಂತೆ. ಆಯ್ತು ಅಂತ ಬೆಳಗ್ಗೆ ಎದ್ದೆಲ್ಲ ಕಡೆ ಹುಡುಕಿದ್ರು. ಈಗ ಬೆಟ್ಟಕ್ಕೆ ಮೆಟ್ಲು ಕಟ್ಟಿದ್ದಾರೆ. ಅದೇ ಪ್ರಕಾರದಲ್ಲಿ ತುಳಸಿ ಮಣಿ ಬಿದ್ದಿತ್ತಂತೆ. ಕೊನೆಗೆ ಹೋಗಿ ಶೋಧನೆ ಮಾಡಿದಾಗ
ಕೊನೆ ಮನೆ ಸಿಕ್ಕಿದಾಗ ಶೋಧನೆ ಮಾಡಿದಾಗ ಅಲ್ಲಿ ನಿಂತಿರೋ ವೆಂಕಟೇಶ್ವರ, ಪದ್ಮಾವತಿ, ಉತ್ಸವಮೂರ್ತಿ, ಇಲ್ಲಿ ಒಳಗಡೆ ಇದೆ ಉತ್ಸವಮೂರ್ತಿ, ಆ ಮೂರು ಅಲ್ಲಿ ಸಿಕ್ತಂತೆ. ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆಮೇಲೆ ಇಲ್ಲಿ ತಿಮ್ಮಪ್ಪ ನಾಯಕನ ಕೆರೆ ಅಂತ ಇದೆ, ಕೆರೆ ಏರಿ ಕಟ್ತಾ ಇರ್ಬೇಕಾದ್ರೆ ಸಾಲಿಗ್ರಾಮ ಶಿಲೆ ಗೋವಿಂದರಾಜ ಸ್ವಾಮಿದು, ಮಹಾಲಕ್ಷ್ಮಿದು ಅಲ್ಲಿ ಸಿಕ್ಕಿದ್ದು. ಅದನ್ನ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾಲೆ ಅನುಸರಿಸಿ ಮೆಟ್ಲು ಕಟ್ಟಿರೋದ್ರಿಂದ ಇದನ್ನು ಮಾಲೇಕಲ್ಲು ತಿರುಪತಿ ಅಂತ ಕರೀತಾರೆ. ಸುಮಾರು 850ರಿಂದ 900 ವರ್ಷದ ದೇವಸ್ಥಾನ ಇದು. ಮತ್ತೆ ಇದು ಅಮರಗಿರಿ ಅಂತ ಕರೀತಾರಲ್ಲ, ಅಮರಗಿರಿ ಇನ್ನೂ ಒಂದು ಹೆಸರು ಅದು ಏನು ಅಂತಂದ್ರೆ, ಇದು ಅಮರವಾಗಿರೋದ್ರಿಂದ, ಬೆಟ್ಟ ಆಗಿರೋದ್ರಿಂದ ಅಮರಗಿರಿ ತಿರುಪತಿ ಅಂತ ಕರೀತಾರೆ. ಅಂದ್ರೆ ದೇವ್ರುಗಳೆಲ್ಲ ಇಲ್ಲಿ ಬಂದು ಅಮರ ಆಗಿದ್ರು, ಸೊ ಹಂಗಾಗಿ ಅಮರಗಿರಿ ಮಾಲೇಕಲ್ಲು ಅಂತ ಕರೀತಾರೆ ಅಂತ ಹೇಳಿದ್ರು. ಇಲ್ಲಿ ಸುತ್ತ ಒಂದು 8-9 ಬೆಟ್ಟ ಇದೆ. ಎಲ್ಲಾ ಬೆಟ್ಟದಲ್ಲೂ ದೇವಸ್ಥಾನಗಳಿದೆ. ಅಂದ್ರೆ ಪ್ರಾಮುಖ್ಯತೆ ಆಗಿರೋದು ವೆಂಕಟೇಶ್ವರಂದೊಂದಿದೆ. ಆಮೇಲೆ ಇನ್ ಮಿಕ್ಕಿದ್ದೆಲ್ಲ ಈಶ್ವರನ್ ದೇವಸ್ಥಾನಗಳಿದೆ. ಕೆಂಗಲ್ ಮಠ, ಸಿದ್ದೇಶ್ವರಂ ದೇವಸ್ಥಾನ, ನಾಗ್ಪುರಿ ಅಂತೆಲ್ಲ ಈಶ್ವರನ್ ದೇವಸ್ಥಾನ. ಇದೊಂದೇ ಕಡೆ ಮಾತ್ರ ವೆಂಕಟೇಶ್ವರ. ದೊಡ್ಡ ತಿರುಪತಿಲಿ ಹೇಗಿದೆ ಮೇಲ್ಗಡೆ ವೆಂಕಟೇಶ್ವರ, ಕೆಳಗಡೆ ಗೋವಿಂದರಾಜ ಸ್ವಾಮಿ, ಅದೇ ತರನೇ ಇಲ್ಲೂ ಇರೋದು. ವೆಂಕಟೇಶ್ವರ ಕೆಳಗಡೆ ಗೋವಿಂದರಾಜ ಸ್ವಾಮಿ. ಅದ್ರಲ್ಲಿ ದೊಡ್ಡ ತಿರುಪತಿಲಿ ಏನಂದ್ರೆ ಲಕ್ಷ್ಮಿ ಕೆಳಗಿದ್ದಾರೆ, ಲಕ್ಷ್ಮಿ ಇಲ್ಲ. ದೊಡ್ಡ ತಿರುಪತಿಲಿ ಪದ್ಮಾವತಿ, ಬಟ್ ಅಲ್ಲಿ ಇಲ್ಲಿ ಮೇಲೂ ಇದೆ ಪದ್ಮಾವತಿ ಇದೆ. ಇಲ್ಲಿ ಕೆಳಗಡೆ ಮಹಾಲಕ್ಷ್ಮಿ. ಇಲ್ಲಿ ಜಾತ್ರೆ ಎಲ್ಲ ಯಾವ ಸಮಯದಲ್ಲಿ? ಆಷಾಢ ಶುದ್ಧ ದ್ವಾದಶಿ ದಿನ, ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಜುಲೈಯಲ್ಲಿ ಬರುತ್ತೆ. ಆಷಾಢ ಮಾಸ ಏಕಾದಶಿ ಹಬ್ಬ ಆದ ಮಾರನೇ ದಿನ ದ್ವಾದಶಿ ದಿನಲ್ಲಿ ರಥೋತ್ಸವ ಆಗುತ್ತೆ. ಒಂದು 60-70 ಸಾವಿರ ಲಕ್ಷಗಟ್ಟಲೆ ಜನ ತನಕ ಸೇರ್ತಾರೆ. ಒಟ್ಟು 18 ದಿನ ರಥೋತ್ಸವ ನಡೆಯುತ್ತೆ. ಆಷಾಢ ಪಂಚಮಿಯಿಂದ ಶುರುವಾಗಿ ದ್ವಾದಶಿ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ. ಅಂದ್ರೆ ಇದು ಪ್ರತಿದಿನ ಓಪನ್ ಇರುತ್ತೆ? ಬೆಳಗ್ಗೆ 7ರಿಂದ ಮಧ್ಯಾಹ್ನ 1:30-2 ಗಂಟೆ ತನಕ ಓಪನ್ ಇರುತ್ತೆ. ಆಮೇಲೆ ಸಾಯಂಕಾಲ 7ರಿಂದ ಮತ್ತೆ 4ರಿಂದ 7 ಗಂಟೆ ತನಕ ಓಪನ್ ಇರುತ್ತೆ. ಬೆಟ್ಟದ ಮೇಲೆ ಪ್ರತಿ ಶನಿವಾರ ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ ತನಕ ಇರ್ತೀವಿ. ಜನ ಬರೋ ತನಕ ಇರ್ತೀವಿ. ಅಲ್ಲಿ ಜನ ತುಂಬಾ ಕಡಿಮೆ ಬರೋದು, ಹಂಗಾಗಿ ಜನ ಇಲ್ದಲೇ ಇದ್ರೆ ಯಾರು ಇರಲ್ಲ, ನಾವು ಇಳಿದ್ವಿ. ತುಂಬಾ ಕಡ್ದಾಗೈತೆ. 1250 ಮೆಟ್ಲಿದೆ. 1250 ಮೆಟ್ಲು ಹತ್ತೇ ಹೋಗ್ಬೇಕು. ಧನ್ಯವಾದಗಳು. ನಿಜವಾಗಿಯೂ ನಮ್ಮ ಅರಸೀಕೆರೆ ಅಮರಗಿರಿ ಮಾಲೇಕಲ್ಲು ತಿರುಪತಿ ತಿಮ್ಮಪ್ಪ ಇತಿಹಾಸ ಪ್ರಸಿದ್ಧಿ ಅಂತಾನೆ ಹೇಳ್ಬಹುದು. ಪ್ರತಿ ವಿಡಿಯೋದಲ್ಲೂ ಹೇಳೋ ರೀತಿ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಅರಸೀಕೆರೆ ಅವರು ಪುಣ್ಯವಂತರು ಗುರು. ಜೇನ್ಕಲ್ ಸಿದ್ದೇಶ್ವರ, ಮಾಲೇಕಲ್ ತಿರುಪತಿ ತಿಮ್ಮಪ್ಪ, ಹಿರೇಕಲ್ ಸಿದ್ದೇಶ್ವರ, ಕೆಂಗಲ್ ಸಿದ್ದೇಶ್ವರ, ನಿರ್ವಾಣ್ ಸಿದ್ದೇಶ್ವರ, ಬಿಳಿಕಲ್ಲು ರಂಗನಾಥ ಸ್ವಾಮಿ ಇವರನ್ನೆಲ್ಲ ಪಡೆದಿರೋ ನಾವೇ ಧನ್ಯ. ಇಲ್ಲಿ ತನಕ ನಮ್ಮ ವಿಡಿಯೋನ ನೋಡಿ ಇನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯಾಕೆ ಆ ತರ ಮಾಡ್ತೀರಾ? ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.